ಹಲೋ ಮಿನಿಸ್ಟರ್ ಸುವರ್ಣ ನ್ಯೂಸ್ನ ನೂತನ ವಿಭಿನ್ನ ಪ್ರಯತ್ನಕ್ಕೆ ಈ ಬಾರಿಯೂ ಸಖತ್ ರೆಸ್ಪಾನ್ಸ್ ಸಿಕ್ತು. ಇವತ್ತಿನ ಅತಿಥಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ತನ್ವೀರ್ ಸೇಠ್. ರಾಜ್ಯದ ನಾನಾ ಭಾಗಗಳಿಂದ ಸಾರ್ವಜನಿಕರು, ಶಿಕ್ಷಕರು ಕರೆ ಮಾಡಿ ತಮ್ಮ ಅಳಲು ತೋಡಿಕೊಂಡರು. ಸಚಿವರು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿದರು. ಹಲವು ಸಮಸ್ಯೆಗಳು ಕುಂತಲ್ಲೇ ಪರಿಹಾರ. ಇದು ಸುವರ್ಣ ನ್ಯೂಸ್ ಕಳೆದ ಹಲವು ತಿಂಗಳಿಂದ ನಡೆಸುತ್ತಿರೋ ವಿಶೇಷ ಕಾರ್ಯಕ್ರಮ ಹಲೋ ಮಿನಿಸ್ಟರ್ ವಿಶೇಷ. ಈ ಬಾರಿ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ತನ್ವೀರ್ ಸೇಠ್ ಹಲೋ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಹಲವು ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದ್ರು. ಅಲ್ಲದೆ ಸಮಸ್ಯೆಗಳನ್ನ ಖುದ್ದು ತಾವೇ ಪರಿಹರಿಸೋದಾಗಿ ಭರವಸೆ ನೀಡಿದ್ರು. ಮೈಸೂರಿನಿಂದ ಕರೆ ಮಾಡಿದ ಶಿಕ್ಷಕಿ ಸಫೀನಾ ರಾಯಚೂರಿನಲ್ಲಿ 6 ವರ್ಷಗಳಿಂದ ಕೆಲಸ ಮಾಡ್ತಿದ್ದು ಇಲ್ಲಿ ತನಕ ವರ್ಗಾವಣೆ ಮಾಡಿಲ್ಲ ಅಂತ ಅಳಲು ತೋಡಿಕೊಂಡ್ರು. ಇದಕ್ಕೆ ಸ್ಪಂದಿಸಿದ ಸಚಿವರು ವರ್ಗಾವಣೆ ಮಾಡಿಕೊಡುವ ಭರವಸೆ ನೀಡಿದ್ರು. ಸರ್, ನಾನು ಮೈಸೂರಲ್ಲಿ ಸರ್ ಇರೋದು. ನಮ್ಮ ಹಸ್ಬೆಂಡ್ ಮೈಸೂರಲ್ಲಿ ವರ್ಕ್ ಮಾಡ್ತಾರೆ ಸರ್. ನಾನು ರಾಯಚೂರಲ್ಲಿ ವರ್ಕ್ ಮಾಡ್ತೀನಿ ಸರ್, ಟೀಚರ್ ಆಗಿ, ಪ್ರೈಮರಿ ಸ್ಕೂಲ್ ಟೀಚರ್. ನಾವು 6 ಇಯರ್ಸ್ ಆಯ್ತು ಸರ್. 6 ಇಯರ್ ಆಗಿ 7 ಇಯರ್ಸ್ ರನ್ನಿಂಗ್ ಸರ್. ಇಲ್ಲಿವರೆಗೂ ನಂದು ಟ್ರಾನ್ಸ್ಫರ್ ಆಗಿಲ್ಲ. ಈ ವರ್ಷ ಶಿಕ್ಷಕ ವೃಂದದವ್ರಿಗೆ ಒಂದು ಸಿಹಿ ಸುದ್ದಿ ಏನಂತ ಹೇಳಿದ್ರೆ, 5 ವರ್ಷ ನಿಮ್ಮ ಸ್ಥಳದಲ್ಲಿ ಕೆಲಸ ಮಾಡಿದ್ದು, ಮದುವೆ ಆಗಿ ನೀವು ನಿಮ್ಮ ಆಯ್ಕೆ ಅಂತರ್ ಜಿಲ್ಲೆನಲ್ಲೂ ಕೇಳ್ತೀನಿ ಅಂತ ಹೇಳಿದಾಗ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಸರ್ಕಾರಿ ನೌಕರಿಯಲ್ಲಿರುವಂಥ ಪತಿ ಪತ್ನಿ ಇದ್ದಾಗ ತಕ್ಷಣ ಅವ್ರಿಗೆ ವರ್ಗಾವಣೆ ಮಾಡಿಕೊಡುವಂಥ ನಿಯಮನೂ ಕೂಡ ಮಾಡಿಕೊಂಡಿದ್ದೇವೆ. ಹಿಂದಿನ ವರ್ಷಗಳಲ್ಲಿ ವರ್ಷ ಪೂರ್ತಿ ಏನು ನಡೀತಾ ಇತ್ತು ಅದಕ್ಕೆ ಸೀಮಿತಗೊಳಿಸಿ ಎಲ್ಲವೂ ಕೌನ್ಸಿಲಿಂಗ್ ಮೂಲಕವೇ ಮಾಡಬೇಕು. ಯಾಕಂದರೆ ಶಿಕ್ಷಕರು ವರ್ಗಾವಣೆ ಬಯಸಿ ಸರ್ಕಾರದ ಮಟ್ಟ ತನಕ ಬರೋದು ಬೇಡ ಅನ್ನೋದು ಭಾಳ ಸ್ಪಷ್ಟವಾಗಿ ಮಾಡಿದ್ದೇವೆ. ಬಳ್ಳಾರಿಯಿಂದ ಕರೆ ಮಾಡಿದ ಮಲ್ಲಿಕಾರ್ಜುನ್ ಸಮಸ್ಯೆಗೆ ಸ್ಪಂದಿಸಿದ ಸಚಿವರು ರಾಜ್ಯಾದ್ಯಂತ ಶಿಕ್ಷಕರ ಕೊರತೆ ಇದ್ದು 10,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ನೀಡಲಾಗುತ್ತೆ ಅಂತ ಹೇಳಿದ್ರು. ಗ್ರಾಮೀಣ ಭಾಗದಲ್ಲಿ ಶಿಕ್ಷಕರ ಸಂಖ್ಯೆ ತುಂಬಾನೇ ಕಡಿಮೆ ಇದೆ ಸರ್. ಅದ್ರ ಜೊತೆಗೆ ಪ್ರತಿ ಶಾಲೆಯಲ್ಲೂ ಮುಖ್ಯಗುರು ಸಹ ಕಡಿಮೆ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕಡಿಮೆ ಇರ್ತಕ್ಕಂಥ ಭಾಗದಲ್ಲಿ ಮುಖ್ಯಗುರುಗಳು ಇನ್ಚಾರ್ಜ್ ಮುಖ್ಯಗುರು ಎಲ್ಲಾ ಕೆಲಸ ಮಾಡ್ಕೊಂಡು ಹೋಗೋದ್ರಿಂದ ಶಾಲೆ ಯಶಸ್ಸಿಗೆ ಕುಂಠಿತ ಆಗುತ್ತೆ. ಕೇವಲ ಬಳ್ಳಾರಿ ಜಿಲ್ಲೆಯ ಗ್ರಾಮೀಣ ಭಾಗ ಅಷ್ಟೇ ಅಲ್ಲ, ರಾಜ್ಯದ ಎಲ್ಲೆಡೆ ನಮಗೆ ಗ್ರಾಮೀಣ ಭಾಗದಲ್ಲಿ ಶಿಕ್ಷಕರ ಕೊರತೆ ನಮ್ಗೆ ಕಾಣುತ್ತೆ. ನಮ್ಮ ರಾಜ್ಯದಲ್ಲಿ 14,729 ಶಿಕ್ಷಕರ ಕೊರತೆ ಇತ್ತು. ಆ ಕೊರತೆಯನ್ನು ನಾವು ಸರಿಪಡಿಸುವಂಥದ್ದಕ್ಕೆ 10,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಈಗ ಚಾಲನೆ ಕೊಡ್ತಾ ಇದ್ದೀನಿ. ನಾನೀಗ ಏನು 10,000 ಶಿಕ್ಷಕರ ನೇಮಕ ಮಾಡ್ಕೊತಾ ಇದ್ದೀನಿ, ಆದ್ಯತೆ ಹೈದರಾಬಾದ್ ಕರ್ನಾಟಕಕ್ಕೆ ಹೆಚ್ಚಿನದ್ದು ಕೊಟ್ಟು 5,400 ಹುದ್ದೆಗಳನ್ನ ಆ ಭಾಗಕ್ಕೆ ಕೊಡ್ತಾ ಇದ್ದೀವಿ. ದಾವಣಗೆರೆಯಿಂದ ಕರೆ ಮಾಡಿದ್ದ ಶಿಕ್ಷಕ ಹನುಮಂತರಾವ್ ಪೋಷಕರ ಆಧಾರ್ ಕಾರ್ಡ್ ಇಲ್ಲದಿರೋ ಮಕ್ಕಳಿಬ್ಬರಿಗೆ ಬ್ಯಾಂಕ್ ಅಕೌಂಟ್, ವಿದ್ಯಾರ್ಥಿ ವೇತನವನ್ನು ಮಾಡಿಸಿಕೊಡಲು ಆಗುತ್ತಿಲ್ಲ ಅಂತಂದ್ರು. ಇದಕ್ಕೆ ಸ್ಪಂದಿಸಿದ ಸಚಿವರು ತಕ್ಷಣವೇ ಜಿಲ್ಲಾಧಿಕಾರಿಗೆ ಸೂಚಿಸುವ ವಾಗ್ದಾನ ನೀಡಿದ್ರು. ಸರ್, ನಮ್ಮ ಶಾಲೆ 2 ಮಕ್ಕಳಿಗೆ ಮಾತ್ರ ಸ್ಕಾಲರ್ಶಿಪ್ ಮಾಡಕ್ ಆಗ್ತಲ್ಲ. ಯಾಕಂದ್ರೆ ಅವ್ರ ತಂದೆ ತಾಯಿ ಆಧಾರ್ ಕಾರ್ಡ್ ನಿಮಗೆ ಸಿಗ್ತಾ ಇಲ್ಲ ಸರ್. ಹಾಗಾಗಿ ಆ ಆಧಾರ್ ಕಾರ್ಡ್ ಇಲ್ದೇನೆ ನಮ್ಮಲ್ಲಿ ಬ್ಯಾಂಕ್ ಖಾತೆ ತೆರೆಯಕ್ ಆಗ್ತಾ ಇಲ್ಲ ನಮ್ಮ ಕ್ಲಸ್ಟರ್ ಸಂಬಂಧಪಟ್ಟ ಬ್ಯಾಂಕ್ ನಲ್ಲಿ. ಹಾಗಾಗಿ ಅವ್ರ ತಂದೆ ತಾಯಿ ಇಲ್ದೇನೆ ಈಗ ಮಕ್ಕಳು 2 ಸ್ಕಾಲರ್ಶಿಪ್ಗೆ ವಂಚನೆ ಆಗ್ತಾ ಇದಾವು. ಹೇಗೆ ಮಾಡೋದು ಅಂತ ಅದು ಸಮಸ್ಯೆ. ಆದ್ರೆ ಬ್ಯಾಂಕ್ ಖಾತೆ ತೆರೆಯಕ್ ಆಗ್ತಲ್ಲ. ಈ ಕಡೆಗೆ ಕ್ಯಾಶ್ ಇನ್ಕಮ್ ನಮ್ ಕೈ 2 ಸರಿ ನಾನು ನಾಡಕೈತೆ ಅರ್ಸಿಕೇರಿ ಹೋಗಿ ಬಂದ ಸ್ಥಿತಿಗೂ ಅಲ್ಲಿಂದ ಆಗ್ತಾ ಇಲ್ಲ ಸರ್. ಇದನ್ನ ಹೆಂಗೆ ಬಗೆಹರಿಸೋದು ಸಾಮಾಜಿಕ ಇಲಾಖೆಗೆ ಅನ್ನೋದು ನಿಮ್ಮ ಒಂದು ಸಹಾಯ ನಮ್ಗೆ ಬೇಕು ಸರ್. ನಾನು ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ನನ್ನ ಇಲಾಖೆಯಿಂದ ನಾನು ಸ್ಪಷ್ಟವಾದಂಥ ಆದೇಶ ಕಳಿಸ್ತೇನೆ. ನನಗೆ ನೇರವಾಗಿ ನೀವು ವಾಟ್ಸಪ್ನಲ್ಲಿ ಕಳಿಸ್ಬೋದು ಅಥವಾ ಮೇಲ್ ಕಳಿಸ್ಬೋದು ಅಥವಾ ನಮ್ಮ ಇಲಾಖಾ ಅಧಿಕಾರಿಗಳಿಗೆ ಕಳಿಸಿ ನಾನು ಆ ವಿಚಾರನ ಮುಂದಿಟ್ಕೊಂಡು ಸ್ಪಂದಿಸುವಂಥದ್ದಕ್ಕೆ ಜಿಲ್ಲಾಡಳಿತಕ್ಕೆ ನಾನು ಆದೇಶವನ್ನು ಕೊಡ್ತೇನೆ. ಶಾಲೆಯಿಂದ ಹೊರಗುಳಿಯುವ ಮಕ್ಕಳನ್ನ ಶಾಲೆಯಲ್ಲೇ ಉಳಿಯೋಕೆ ಶಿಕ್ಷಣ ಕಿರಣ ಯೋಜನೆ ಜಾರಿಗೆ ತರಲಾಗಿದೆ. ಜೊತೆಗೆ ಶಿಕ್ಷಕರ ಹಾಜರಾತಿಯನ್ನು ಕೂಡ ಬಯೋಮೆಟ್ರಿಕ್ ಮೂಲಕ ಲಿಂಕ್ ಮಾಡಲಾಗ್ತಿದೆ ಅಂದ್ರು. ನಾನು ಇಲಾಖೆಯ ಜವಾಬ್ದಾರಿ ವಹಿಸಿಕೊಂಡ ನಂತರ ನಮ್ಮ ಶಾಲೆಯಲ್ಲಿರುವಂಥ ಮಕ್ಕಳು ಮತ್ತು ಶಾಲೆಯಲ್ಲೇ ಉಳಿಯುವಂಥದ್ದಕ್ಕೆ ಅವರ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ನ ಶಿಕ್ಷಣ ಕಿರಣ ಅನ್ನೋ ಒಂದು ಹೊಸ ಯೋಜನೆ ಜಾರಿ ಮಾಡಿದ್ವಿ. ಅದನ್ನು ಮಾಡಿ ಈಗ ಆಧಾರ್ ಜೊತೆಗೆ ಅದನ್ನು ಲಿಂಕ್ ಮಾಡ್ತಾ ಇದ್ವಿ. ಆ ಲಿಂಕ್ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಮಕ್ಕಳ ದಾಖಲಾತಿ, ಮಕ್ಕಳ ಹಾಜರಾತಿ ಇದನ್ನು ಈಗ ನೇರವಾಗಿ ನಾವು ನೋಡುವಂಥದ್ದು, ಕಾಯ್ಕೊಳ್ಳುವಂಥದ್ದಕ್ಕೆ ಅವಕಾಶ ಆಗಿದೆ. ಈ ಯೋಜನೆಗೆ ಇನ್ನಷ್ಟು ಬಲಿಷ್ಠವಾಗಿ ನಾವು ಶಕ್ತಿ ಕೊಡುವಂಥದ್ದಕ್ಕೆ, ಶಿಕ್ಷಕರ ವೇತನ ಸರಿಯಾಗಿ ಸಮಯಕ್ಕೆ ನಾವು ಕೊಡುವಂಥದ್ದಕ್ಕೆ, ಶಿಕ್ಷಕರ
ಹಾಜರಾತಿ ಕೂಡ ಬಯೋಮೆಟ್ರಿಕ್ ಮೂಲಕ ಇದಕ್ಕೆ ಲಿಂಕ್ ಮಾಡ್ತಾ ಇದ್ದೀವಿ. ಒಟ್ಟಲ್ಲಿ ಸಚಿವ ತನ್ವೀರ್ ಸೇಠ್ ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಕುಳಿತು ಹಲವು ಸಮಸ್ಯೆಗಳಿಗೆ ಸ್ಪಂದಿಸಿದ್ರು. ಅಲ್ಲದೆ ಸುವರ್ಣ ನ್ಯೂಸ್ನ ಹಲೋ ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ರು. ರಾಮು ಅರಕೇರಿ, ನ್ಯೂಸ್ ಡೆಸ್ಕ್, ಸುವರ್ಣ ನ್ಯೂಸ್.